ಈ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ತಿಂತಣಿ ಬ್ರಿಡ್ಜ್ನ ಕಾಗಿನೆಲೆ ಗುರುಪೀಠ ಗುಲ್ಬರ್ಗ ವಿಭಾಗದ ನಿರಂಜನಾನಂದ ಪುರಿ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಜನವರಿ ತಿಂಗಳಿನಲ್ಲಿ ನಡೆಯುತ್ತಿರುವ ಸಾಂಸ್ಕೃತಿಕ ಸಮ್ಮೇಳನ ಜಾತ್ರಾ ಪೂರ್ವಭಾವಿ ಸಭೆಯನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ಕುರುಬ ಸಮಾಜದ ಹಿರಿಯರು, ಮಾಜಿ ಸಂಸದರು, ವಿರೂಪಾಕ್ಷ ಕೊಪ್ಪಾಳ್ ಹಾಗೂ ಎಲ್ಲ ಕುರುಬ ಸಮಾಜದ ಮುಖಂಡರು ಮತ್ತು ಯುವಕರು, ಕುರುಬ ಸಂಘದ ಎಲ್ಲ ಜಿಲ್ಲಾಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಈ ಒಂದು ಸಂದರ್ಭದಲ್ಲಿ ಭಾಗಿಯಾಗಿದ್ದರು. ಕಾಗಿನೆಲೆ ಕನಕಗುರು ಪೀಠದ ಗುಲ್ಬರ್ಗಾ ವಿಭಾಗದ ತಿಂತಣಿ ಕನಕಗುರು ಪೀಠದ ಪ್ರತಿ ವರ್ಷದಂತೆ ಈ ವರ್ಷ ಜನವರಿ ತಿಂಗಳಲ್ಲಿ ನಡೆಯುವಂಥ ಕಾರ್ಯಕ್ರಮ ಕುರಿತು ಪೂರ್ವಭಾವಿ ಸಭೆ ನಡೆಸಲಾಯಿತು. ಆ ಸಭೆಯಲ್ಲಿ ಎಲ್ಲರೂ ಕೂಡ ತೀರ್ಮಾನ ಒಮ್ಮತದಿಂದ ತೆಗೆದುಕೊಂಡಿರ್ತಕ್ಕಂಥ ವಿಚಾರ ಏನು ಅಂತಂದರೆ, ಗುರುಗಳ ಇಚ್ಛೆಯಂತೆ ಹಾಲು ಮತ ಸಾಹಿತ್ಯ ಪರಿಷತ್ತು 3 ದಿವಸ ನಡೆಸಬೇಕು ಅನ್ನುವಂಥ ತೀರ್ಮಾನವನ್ನು ಸಭೆಯ ಮುಂದೆ ಅವರು ಸ್ವಾಮಿಗಳು ವ್ಯಕ್ತಪಡಿಸಿದರು. ಹಾಗಾಗಿ ನನಗೆ ಗೊತ್ತಿದ್ದ ಹಾಗೆ ಹಾಲು ಮತ ಅನ್ನುವಂಥ ಹೆಸರು ಬಳಸಲಿಕ್ಕೆ ಈಗಾಗಲೇ ನಮ್ಮ ಕಾಗಿನೆಲೆ ಕನಕಗುರು ಪೀಠದ ಟ್ರಸ್ಟ್ನಲ್ಲಿ ವಿರೋಧ ವ್ಯಕ್ತವಾಗಿದೆ. ಅಧ್ಯಕ್ಷರಾಗಿರ್ತಕ್ಕಂಥ ಜಗದ್ಗುರುಗಳು ಕೂಡ ಅದಕ್ಕೆ ವಿರೋಧ ವ್ಯಕ್ತಪಡಿಸಿದ್ದಾರೆ, ಅಥವಾ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಅನ್ನೋದಕ್ಕಿಂತ ಟ್ರಸ್ಟ್ನೇ ತೀರ್ಮಾನ ಆ ಹೆಸರನ್ನು ಬಳಸಬಾರದು ಅನ್ನುವಂಥ ತೀರ್ಮಾನ ತೆಗೆದುಕೊಂಡಿರ್ತಕ್ಕಂಥದ್ದು ನನಗೆ ಗೊತ್ತಿರತಕ್ಕಂಥದ್ದು. ಹಾಗಾಗಿ ನಾನು ಕೂಡ ಈ ಸಭೆಯಲ್ಲಿ ಆ ಒಂದು ವಿಚಾರವನ್ನು ಸಭೆ ಗಮನಕ್ಕೆ ತಂದೆ. ಈಗಾಗಲೇ ಟ್ರಸ್ಟ್ ಒಂದು ನಿರ್ಣಯವನ್ನು ತೆಗೆದುಕೊಂಡಿದೆ. ಹಾಗಾಗಿ ಮತ್ತೆ ಅದು ಗೊಂದಲ, ಆ ಹೆಸರನ್ನು ಬಳಸಿದರೆ ಮತ್ತೆ ಗೊಂದಲ ಉಂಟಾಗುವಂಥದ್ದು ಆಗಬಾರ್ದು. ಹಾಗಾಗಿ ಇನ್ನೊಂದು ಸಲ ಮುಖ್ಯಮಂತ್ರಿಗಳು ಮತ್ತು ಜಗದ್ಗುರುಗಳ ಮನವೊಲಿಸುವುದರ ಮೂಲಕ, ಅವರ ಜೊತೆ ಚರ್ಚೆ ಮಾಡುವುದರ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಮುಂದುವರಿಸುವಂಥದ್ದು ಸಮಂಜಸ ಅನ್ನುವಂಥ ಅಭಿಪ್ರಾಯವನ್ನು ನಾನು ವ್ಯಕ್ತಪಡಿಸಿದೆ. ಅದಕ್ಕೆ ಎಲ್ಲರೂ ಕೂಡ ಸಮ್ಮತ ವ್ಯಕ್ತಪಡಿಸುವುದರ ಮೂಲಕ ಈ ಭಾಗದ ಎಲ್ಲ ಮುಖಂಡರ ಒಂದು ನಿಯೋಗವನ್ನು ತೆಗೆದುಕೊಂಡು ಹೋಗಿ ಮುಖ್ಯಮಂತ್ರಿಗಳು ಮತ್ತು ಜಗದ್ಗುರುಗಳ ಜೊತೆಯಲ್ಲಿ ಚರ್ಚೆ ಮಾಡಬೇಕು, ಮಾಡಿದ ನಂತರ ತೀರ್ಮಾನವನ್ನು ಮಾಡಬೇಕು ಅನ್ನುವಂಥ ತೀರ್ಮಾನ ಇವತ್ತಿನ ಸಭೆಯಲ್ಲಿ ತೆಗೆದುಕೊಳ್ಳಾಯಿತು. ಹಾಗಾಗಿ ಇನ್ನೊಂದು ಭಾಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ, ಶಿವರಾತ್ರಿಯ ಸಂದರ್ಭದಲ್ಲಿ ತೇರನ್ನು ಎಳಿಸುವಂಥ ಕಾರ್ಯಕ್ರಮ ಆಗಬೇಕು ಮತ್ತು ಮಾಸ್ ಮ್ಯಾರೇಜ್ ಆಗಬೇಕು, ಸಾಮೂಹಿಕ ವಿವಾಹಗಳಾಗಬೇಕು. ಆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಳ್ಳಬೇಕು ಅನ್ನುವಂಥ ವಿಚಾರವನ್ನು ಸ್ವಾಮಿಗಳು ವ್ಯಕ್ತಪಡಿಸಿರುವಂಥದ್ದು. ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಕೂಡ ಸಹಮತವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಮತ್ತು ಮೂರನೇದಾಗಿ ಈ ಮಠಕ್ಕೆ ಒಂದು ಸ್ಥಿರ ನಿಧಿಯನ್ನು ಕೂಡಿಸಬೇಕು, ಸ್ಥಿರ ನಿಧಿಯನ್ನು ಇಡಬೇಕು. ಯಾಕಂದರೆ ಇಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಿರ್ಬೋದು, ಶಿಕ್ಷಣ ಕಾರ್ಯಕ್ರಮಗಳಿರ್ಬೋದು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಎಲ್ಲ ಕಾರ್ಯಕ್ರಮಗಳನ್ನು ನಡೀಲಿಕ್ಕೆ ಹಣಕಾಸಿನ ಕೊರತೆ ಆಗಲಾರದ ರೀತಿಯಲ್ಲಿ ಒಂದು ಸ್ಥಿರ ನಿಧಿಯನ್ನು ಸ್ಥಾಪಿಸಬೇಕು ಅನ್ನುವಂಥ ವಿಚಾರಕ್ಕೆ ಚರ್ಚೆಗೆ ಬಂತು. ಹಾಗಾಗಿ ಪೂಜ್ಯ ಗುರುಗಳು ಅದನ್ನು, ನಾನು ಪ್ರತಿ ಹಳ್ಳಿಗೆ ಪ್ರವಾಸ ಮಾಡ್ತೇನೆ, ದಾನಿಗಳೆಲ್ಲರೂ ಕೂಡ ತಮಗೆ ತಿಳಿಸು ದಾನಗಳನ್ನು ಮಾಡಬೇಕು, ಅದನ್ನೆಲ್ಲವನ್ನು ತಂದು ನಾನು ಸ್ಥಿರ ನಿಧಿಯನ್ನು ಮಾಡಿ ಈ ಮಠಕ್ಕೆ ಮುಂದೆ